ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ವುಮೆನ್ಸ್ ಟೀಮ್ WPL ಲಾಸ್ಟ್ ಟೈಮ್ ಚಾಂಪಿಯನ್ಸ್ ನಿಮಗೆಲ್ಲ ಗೊತ್ತಿದೆ. ಬಟ್ ಯಾಕೋ ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಒಂದಾದ್ಮೇಲೆ ಒಂದು ನಮಗೆ ಶಾಕ್ ಎದುರಾಗ್ತಿದೆ, ಹೊಡೆತ ಎದುರಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಫೈನಲ್ ಅಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದಂತ ಸೋಫಿ ಮಾಲಿನ್ಯೂ, ಸೊ ಅವರು ಔಟ್ ಆದ್ರು ಇಂಜುರಿ ಕಾರಣದಿಂದಾಗಿ. ಅವ್ರ ಬದಲು ಚಾರ್ಲಿ ಡೀನ್ ಬಂದಿದ್ದಾರೆ. ಆಗ್ಲೇ ನಾವು ಒಂದು ವಿಡಿಯೋ ಮಾಡಿ ಹೇಳಿದ್ವಿ, ಇದಂತೂ ಖಂಡಿತ RCBಗೆ ದೊಡ್ಡ ಹೊಡೆತ ಅಂತ. ಯಾಕಂದ್ರೆ ಮಾಲಿನ್ಯೂ ಅಂತ ಒಂದು ವ್ಯಾಲ್ಯೂ ಆಡ್ ಮಾಡುವಂತ ಬೌಲರ್ ಆಗಿದ್ರು, ಆಲ್ರೌಂಡರ್ ಆಗಿದ್ರು. ಬಟ್ ಇವಾಗ ಮತ್ತೊಬ್ಬ ಬಿಗ್ ಪ್ಲೇಯರ್, ನಾವು ತುಂಬಾ ಡಿಪೆಂಡ್ ಆಗುವಂತ ಪ್ಲೇಯರ್, ಅವ್ರೀಗ ಆಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ಶಾಕ್. ಅದು ಸೋಫಿ ಡಿವೈನ್. ನ್ಯೂಜಿಲೆಂಡ್ ನ ಈ ಪ್ಲೇಯರ್ ನಿಮ್ಗೆಲ್ಲ ಗೊತ್ತು, ಲಾಸ್ಟ್ ಟೈಮ್ 99 ಹೊಡೆದಿದ್ರು. ಸೊ ಇವರು ಟಾಪ್ ಆರ್ಡರ್ ಅಲ್ಲಿ ಸ್ಮೃತಿ ಮಂದಾನ ಜೊತೆ ಇದ್ದಾರೆ ಅಂತಂದ್ರೆ ಒಂಥರ ಖದರ್ ಇರೋದು. ಪವರ್ ಪ್ಲೇನ್ ಅಂತೂ ಸಕ್ಕದಾಗಿ ಆಡೋರು, ಫಿಯರ್ಲೆಸ್ ಒಂದು ಆಟಗಾರ್ತಿ ಅವರು. ಆದ್ರೆ ಅವರು ಈಗ ಆಡ್ತಾ ಇಲ್ಲ, ನಾನು ಈ WPL ಆಡ್ತಿಲ್ಲ ಅನ್ನೋ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದೇ ಫೆಬ್ರವರಿ 14, ಇನ್ನೇನು ಕೆಲವೇ ದಿನಗಳಿರೋದು, ಒಂದು 18 ದಿನ ಇದೆ ಬಾಕಿ. ಸೊ ಆಗ ಟೂರ್ನಿ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಮಗೊಂದು ಈ ಶಾಕಿಂಗ್ ನ್ಯೂಸ್ ಬಂದಿರೋದು. WPL ಸೀಸನ್ 3ಗೆ ರಾಯಲ್ ಚಾಲೆಂಜರ್ಸ್ಗೆ ಒಂದು ದೊಡ್ಡ ಶಾಕ್. ಸ್ಟಾರ್ ಪ್ಲೇಯರ್ ಸೋಫಿ ಡಿವೈನ್ ಇಲ್ದಿರುವಂತದ್ದು ನಮಗೆ ಟಾಪ್ ಆರ್ಡರ್ ಅಲ್ಲಿ ದೊಡ್ಡ ಹೊಡೆತ ಕೊಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅವರು ತನ್ನ ವೈಯಕ್ತಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡೋದಕ್ಕೆ ನಿರ್ಧಾರ ತಗೊಂಡಿದ್ದಾರಂತೆ. ಸೊ ಒಂದಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಕಂಬ್ಯಾಕ್ ಮಾಡಬೇಕು ಅಂತ. ಸೊ ಆ ಕಾರಣಕ್ಕೆ ಒಂದಷ್ಟು ಕಾಲ ಕ್ರಿಕೆಟ್ ನಿಂದ ನಾನು ದೂರ ಇದ್ದೀನಿ, ಒಂದಷ್ಟು ನನಗೆ ಮಾನಸಿಕವಾಗಿ ಸ್ಪೇಸ್ ಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟಿದ್ದಾರಂತೆ. ಸೊ ಇದ್ರ ಬಗ್ಗೆ ನ್ಯೂಜಿಲೆಂಡ್ ಕ್ರಿಕೆಟ್ ಬೋರ್ಡ್ ಈಗಾಗಲೇ ತಿಳಿಸಿದೆ, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಾಗೇನೆ ಯಾವುದೇ ಲೀಗ್ ಕ್ರಿಕೆಟ್ ಅನ್ನ ಒಂದಷ್ಟು ಕಾಲ ಆಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಪರ್ಸನಲ್ ಒಂದು ಡಿಸಿಷನ್ ಇದು, ಎಲ್ಲರೂ ರೆಸ್ಪೆಕ್ಟ್ ಮಾಡಲೇಬೇಕು. ಸೊ ಆ ಕಾರಣಕ್ಕೆ ಎರಡನೇ ಹೊಡೆತ RCBಯ ಮಹಿಳಾ ಟೀಮ್ಗೆ. ಸೋಫಿ ಮೆಲಿನ್ಯೂ, ಈಗ ಸೋಫಿ ಡಿವೈನ್, ಇಬ್ರು ಸೋಫಿ. ಕಾದ್ ನೋಡ್ಬೇಕು ಈ ಸಲ. ನಿಜಕ್ಕೂ ಒಂದ್ ಕಡೆ ಲೋವರ್ ಆರ್ಡರ್ ಅಲ್ಲಿ ಬೌಲಿಂಗ್ ಅಲ್ಲಿ, ಇನ್ನೊಂದ್ ಕಡೆ ಟಾಪ್ ಆರ್ಡರ್ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಜೊತೆಗೆ ಬೌಲಿಂಗ್ ಕೂಡ ಇತ್ತು ಸೋಫಿ ಡಿವೈನ್ ಅವ್ರದ್ದು. ಸೊ ಹೇಗೆ ಮಂದಾನ ಈ ಸಲ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ನೀವೇನಂತೀರ ಈ ಒಂದು ಎಕ್ಸಿಟ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.